ಈ ವಿಜಯನಗರ ಸಾಮ್ರಾಜ್ಯ ನಾಶವಾದಂತ ಕಾಲದಲ್ಲಿ ಪತನಾದ ನಂತರ ಇಲ್ಲಿ ಬಂದು ಅನಾದಿ ಕಾಲದ 800 ವರ್ಷಗಳ ಇತಿಹಾಸವಿರುವ ತುಂಬಾ ಅದ್ಭುತವಾದಂತಹ ಕ್ಷೇತ್ರ ಇದು. ದೊಡ್ಡನಾರವಂಗ್ಲ ಅನ್ನೋದು ಪುರಾಣ ಪ್ರಸಿದ್ಧ. ನಮಸ್ಕಾರ, ಆಲ್ವಿನ್ ಟಿವಿ ವೀಕ್ಷಕರೇ, ನಿಮ್ಮ ಜೊತೆ ನಾನು ಗಮನಿಸ್ತೀನಿ. ಶ್ರೀ ವಿನಾಯಕ ಶ್ರೀರಾಮ ದೇವಾಲಯ ದೊಡ್ಡನಾರಂಗಲ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇದ್ದೀವಿ. ನಾವು ಇಲ್ಲಿನ 10ನೇ ವರ್ಷದ ವೈಭವ ಜಾತ್ರೆ ಮಹೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಜೊತೆಗೆ ಮತ್ತೆ ಈ ಒಂದು ದೇವಸ್ಥಾನದ ಹಿನ್ನೆಲೆ ನೋಡೋದಾದ್ರೆ ನಾವು ನೋಡೋದಾದ್ರೆ 800 ವರ್ಷದ ಒಂದು ಇತಿಹಾಸ ಇದೆ. ಈ ಒಂದು ವಿಚಾರವಾಗಿ ನಮ್ಮ ಜೊತೆ DS ರಘುನಾಥ್ ಅವರು ಇದ್ದಾರೆ, ವೀಕ್ಷಕರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಏನ್ ಸರ್ 800 ವರ್ಷ ಇತಿಹಾಸ ಅಂತ ಯಾವ ತರ ಸರ್? ನಾವು ಕೇಳಿದಾಗೆ ಈ ವಿಜಯನಗರ ಸಾಮ್ರಾಜ್ಯ ನಾಶವಾದಂತ ಕಾಲದಲ್ಲಿ ಪತನಾದ ನಂತರ ಇಲ್ಲಿ ಬಂದು ಅಲ್ಲಿಂದ ಬಂದು ಇಲ್ಲಿ ನೆಲೆಸಿ ನಮ್ಮ ಪೂರ್ವಜರು ಕೂಡ ಅಲ್ಲಿಂದ ಬಂದು ಸೇರ್ಕೊಂಡು ಇಲ್ಲಿ ಅವತ್ತಿಂದ ಇಲ್ಲಿ ದೇವರನ್ನ ಪೂಜೆ ಮಾಡ್ಕೊಂಡು ಅನಾದಿ ಕಾಲದ 800 ವರ್ಷಗಳ ಇತಿಹಾಸವಿರುವ ಶ್ರೀ ವಿನಾಯಕ ಶ್ರೀರಾಮ ದೇವಾಲಯದ ಪ್ರತಿ ವರ್ಷದಂತೆ ದಶಮಾನೋತ್ಸವ 10ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ವರ್ಷದ ಪರಾಭವನಾಮ ಸಂವತ್ಸರದ ಈ ಶುಭ ದಿನದಂದು ಸ್ಥಿರವಾಸರ ಆಷಾಢ ಮಾಸ ಚತುರ್ಥಿ ಮತ್ತು ಪಂಚಮಿಯೊಂದು ತುಂಬ ವಿಜೃಂಭಣೆಯಿಂದ ನೆರವೇರುತ್ತಿದೆ. ಏನು ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ಥರ ಇತ್ತು ಆ ಥರ ಮುತ್ತುರತ್ತ ಕೂತ ಅಳಿಯೋರು ಅಷ್ಟಮಟ್ಟಿಗೆ ಸಾಮ್ರಾಜ್ಯ ಚೆನ್ನಾಗಿತ್ತು ಅಂತ ಇನ್ನೂರು ಹೇಳ್ತಾ ಇದ್ರು. ಸರ್ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರ ಅದೇ ವಿಜಯನಗರ ಸಾಮ್ರಾಜ್ಯದಲ್ಲಿ ತಮ್ಮ ಪೂರ್ವಕರು ಇದ್ರ ಜೊತೆಗೆ ಅಂತೇಳಿ ತಾವು ಹೇಳ್ತಿರೋದು. ಅಲ್ಲ, ಅಲ್ಲಿ ಪೂರ್ವಕರು ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಲ್ಲಿದ್ದವರು ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಅಂದಾಜು ಏನ್ ಸರ್ ಈ ಒಂದು ದೇವಸ್ಥಾನದ ಒಂದು ಇತಿಹಾಸ ನೋಡ್ತಾ ಇದ್ರೆ ಆಯುರ್ವೇದ ಬಗ್ಗೆ ಹೇಳ್ತಾ ಇರ್ತಾವೆ. ಈ ದೇವಸ್ಥಾನದ ಇತಿಹಾಸ ತುಂಬಾ ಅಗಾಧವಾದುದು. ಇಲ್ಲಿ ಮೂಲ ಪುರುಷರಾದ ನಮ್ಮ ಹನುಮಂತರಾಯಪುರ ಅವರ ಒಂದು ವಂಶದಿಂದ ಈ ದೇವಸ್ಥಾನದ ಅರ್ಚಕ ವೃತ್ತಿ ಮತ್ತೆ ಇದಕ್ಕೋಸ್ಕರ ನಾವು ಇಲ್ಲಿ ಬಂದಂಥವ್ರು. ನಮ್ಮ ಚಿಕ್ಕತಾತವರಾದಂಥ ಶೇಷಪ್ಪನವರು ಪ್ರತಿದಿನ ದೇವರಿಗೆ ವಿಶೇಷವಾದ ಪೂಜೆಗಳನ್ನು ಬೆಳಗ್ಗೆ ಒಂದು ಸುಮಾರು ಬ್ರಾಹ್ಮಿ ಮುಹೂರ್ತ ಕಾಲದಲ್ಲೇ ದೇವಸ್ಥಾನದ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಿ ಸೂರ್ಯ ಉದಯ ಟೈಮಿಗೆ ಕರೆಕ್ಟಾಗಿ ಮಂಗಳಾರತಿ ನಡೆಯುತ್ತೆ. ಇದೊಂದು ವಿಶೇಷ ಇಲ್ಲಿ. ನಮ್ಮ ತಾತವರು ಮುತ್ತಾತವರು ಎಲ್ಲ ಆಯುರ್ವೇದ ಅವಾಗ ಹಾಸ್ಪಿಟ್ಲ್ಗಳಿರಲಿಲ್ಲ. ಆಯುರ್ವೇದದಲ್ಲೇ ಎಲ್ಲ ಕಾಯಿಲೆಗಳು ವಾಸಿ ಮಾಡಬೇಕಾಯಿತು. ಅವರು ಏನಾದ್ರು ಮೂಲಿಕೆ ತಗೋಬೇಕಾದ್ರೆ ಕತ್ಲಾದ್ಮೇಲೆ ಸೂರ್ಯ ಮುಗಿದ್ಮೇಲೆ 7 ಗಂಟೆ 8 ಗಂಟೆ ಮೇಲೆ ಮಲಗಿದ್ಮೇಲೆ ಹೋಗ್ಬೇಕಾಯ್ತಂತೆ. ಅವಾಗ ವಿದ್ಯುತ್ ವ್ಯಕ್ತಿ ವ್ಯವಸ್ಥೆ ಇರಲಿಲ್ಲ. ಕತ್ಲಲ್ಲಿ ಹೋಗ್ಬೇಕಾಗಿದ್ದಾಗ ಕಾಡು ಪ್ರದೇಶಗಳಲ್ಲಿ ಈ ನಮ್ಮ ಆಂಜನೇಯನ ಶಕ್ತಿ ಅವತ್ತು ಮುತ್ತಾತವ್ರು ಹೋಗ್ಬೇಕಾದ್ರೆ ಮುಂದೆ ಒಂದು ಗಡ್ಗಮ್ಮ ತರ ಬೆಳಕು ಹೋಗ್ತಾ ಇರೋದಂತೆ. ಅವರು ಮನೆ ಬರೋದ ಜೊತೆ ಒಳಗಿದ್ದು ಮನೆ ಬಂದ್ಮೇಲೆ ಅದು ಕಾಣ್ತಿರ್ಲಿಲ್ವಂತೆ. ಈ ತರ ನಮ್ಮ ತಾತವ್ರು ಹೇಳೋರು. ನಮ್ಮ ತಾತಂಗೆ ಈ ತರ ತಾತಂಗೆ ಆಗತ್ತರ ಆಗದಪ್ಪ ಅಂತ ಎಲ್ಲೂ ನಡೆಯಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗೋದು ಅನ್ನೋದು ತುಂಬಾ ಎಲ್ಲೂ ಕೇಳದೇ ಇರೋವಂಥ ವಿಚಾರ. ಅಂಥ ವಿಚಾರದಲ್ಲಿ ನಮ್ಮ ಚಿಕ್ಕತಾತವರಾದ ಶೇಷಪ್ಪನವರು ಇಲ್ಲಿ ವಿಶೇಷವಾಗಿ ದೇವರಿಗೆ ಸಾನ್ನಿಧ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಅನಾದಿ ಕಾಲದಿಂದಲೂ ಅವರೇ ಅದು ಪ್ರಮುಖ ಅರ್ಚಕರು. ಅವರೇ ಕಾರ್ಯಕ್ರಮ ಒಂದು ಈ ದೇವಸ್ಥಾನದ ಯಾವುದೇ ಒಂದು ಕಾರ್ಯಕ್ರಮನೇ ಆಗಲಿ ದೇವಸ್ಥಾನದ ಒಂದು ಅನುಷ್ಠಾನದ ಒಂದು ಭಾಗವಾಗಿ ಅವರು ಶೇಷಪ್ಪನವರು ನಿಂತಿದ್ರು. ಅದು ಆ ಥರ ಪ್ರಸಿದ್ಧಿ ಆಯಿತು. ಇವತ್ತು ಯಾರು ಅಕಸ್ಮಾತ್ ಅವ್ರಿಗೇನೋ ನಮ್ಮ ಆತ್ಮ ಸೇರ್ಕೊಂಡಿದ್ರೆ ಅದು ನಮ್ಮ ಆಂಜನೇಯ ಮುಂದೆ ಕೂಡ್ಸರೆ ಅದು ಈಚೆ ಕಡೆ ಬಂದು ಅವ್ರೇನು ಶಕ್ತಿ ಇರುತ್ತೆ ಅದನ್ನ ಪ್ರಚಾರ ಮಾಡುತ್ತೆ. ಆ ಥರ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಅವರ ಕಷ್ಟ ಕಾರ್ಪಣ್ಯಗಳು ಯಾವ ರೀತಿ ದೂರ ಆಗ್ತಾ ಇದೆ? ಯಾವುದೇ ಕಷ್ಟ ಅವ್ರು ಕೇಳ್ಕೊಂಡ್ ಬಂದಾಗ ಅವರು ಒಂದು ಅರ್ಕೆ ಮಾಡ್ಕೊಂಡು ಹೋದ್ರೆ ಪೂಜೆ ಮಾಡ್ತೀವಿ ಅಂತಲೋ ಅಭಿಷೇಕ ಮಾಡ್ತೀವಿ ಅಂತ ಹೋದಾಗ ಅವ್ರ ಕಷ್ಟ ನಿವಾರಣೆ ಆಗಿ ಅವ್ರು ಮತ್ತೆ ಬಂದು ಇಲ್ಲಿ ಅರ್ಕೆ ತೀರ್ಸ್ಕೊಂಡು ಹೋಗ್ತಾ ಇದಾರೆ. ಪ್ರತಿ ವರ್ಷ ತಾವೇನು ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮ ಜೋರಾಗಿ ಮಾಡ್ತೀರಾ? ಸುಮಾರು ಈಗ 10 ವರ್ಷ ಆಯಿತು ದೇವಸ್ಥಾನ ಓಪನ್ ಆಗಿ. 10 ವರ್ಷದಲ್ಲೂ ನಿರಂತರವಾಗಿ ಪ್ರತಿ ವರ್ಷನೂ ಕೂಡ ಈ ಆಷಾಢ ಮಾಸದಲ್ಲಿ
ನಾವು ಇದನ್ನು ನೆಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಅವರ ಅಂತ್ಯದಿಂದ ಮುಂದಕ್ಕೆ ಅವರ ಮಕ್ಕಳಾದಂತ DS ರಘುನಾಥ್ ರಾಮತೀರ್ಥ ಮತ್ತು ಮತ್ತೆ ರಾಮಾನಂದ್ ಶರ್ಮಾ ಅವರು ಅಂತ ಹೇಳ್ಬಿಟ್ಟು ಅವರು ನಮ್ಮ ಗುರುಗಳು. ಅವರು ಆಗಮಿಕದಲ್ಲಿ ತುಂಬಾ ಅಧ್ಯಯನ ಮಾಡಿದಂಥವ್ರು. ಅವರು ಇಲ್ಲಿ ಕಾರ್ಯಕ್ರಮದ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕು, 800 ವರ್ಷಗಳಿಂದ ದೇವಸ್ಥಾನ ಶಿಥಿಲಗೊಂಡಿದೆ. ಆ ದೇವಸ್ಥಾನಕ್ಕೆ ವಿಶೇಷವಾಗಿ ಒಂದು ಈ ವರ್ಷ ಏನ್ ವಿಶೇಷತೆ ಇದೆ ಸರ್? ಅನ್ನ ಸಂದರ್ಪಣೆ ಆಗ್ಲಿ ಮತ್ತೆ ಬರೋಂತ ಭಕ್ತರುಗಳಿಗೆ ಯಾವ ರೀತಿ ಒಂದು ಸೌಲಭ್ಯ ಸೌಕರ್ಯ ಇದೆ ಸರ್? ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮೊದಲ ದಿವಸ ಸಾಯಂಕಾಲ ಕಲ್ಯಾಣೋತ್ಸವ ಇರುತ್ತೆ. ಬೆಳಿಗ್ಗೆ ರಾಮ ಪಟ್ಟಾಭಿಷೇಕ ಮಾಡ್ತೀವಿ. ಅದಾದ್ಮೇಲೆ ರಾಮತಾರಕ ಹೋಮ ಮಾಡ್ತೀವಿ. ಬಂದವರಿಗೆ ಸಾಯಂಕಾಲ, ಬೆಳಿಗ್ಗೆ, ಮಧ್ಯಾಹ್ನ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ನಡೀತಾ ಇರುತ್ತೆ. ನನ್ನ ಹೆಸರು ರಾಮಚಂದ್ರ ಮೂರ್ತಿ ಅಂತ. ನಾನು ಬೆಂಗಳೂರಿಂದ ಬಂದಿರೋನು. ನಮ್ಮ ಮೂಲ ಸ್ಥಳ ಇದೆ. ನಮ್ಮ ತಂದೆ, ನಮ್ಮ ತಾತ, ಅಜ್ಜಿ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋದು. ಹಾಗಾಗಿ ಅಭಿಮಾನಕ್ಕೆ ನಾನು ಇಲ್ಲಿ ಬರ್ತೀನಿ, ಪ್ರತಿ ವರ್ಷ ಬರ್ತೀನಿ. ಅದು ಬಿಟ್ರೆ ಸರ್ ಬೇರೆ ಇಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಬೇರೆ ಏನು ವಿಶೇಷ ಏನಿದೆ ಸರ್? ಬೇರೆ ವಿಶೇಷ ಅಂದ್ರೆ ನಮ್ದು ಗ್ರಾಮದ್ದು ಇಲ್ಲಿ ಅಮ್ಮನವ್ರ ದೇವಸ್ಥಾನ ಅಲ್ಲಿ ಮುಂದೆ ಹೇಳಿದೆ ನಿಮ್ಗೆ. ಅಮ್ಮನವ್ರ ದೇವಸ್ಥಾನವೂ ಕೂಡ ಇಲ್ಲಿ ಅವ್ನು ಇರ್ಲಿಲ್ಲ. ಅಮ್ಮನವ್ರ ದೇವಸ್ಥಾನ ಶುರು ಮಾಡಿದ್ಮೇಲೆ ಹಿಂದೆ ಬಲಿ ಕೊಡ್ತಿರು ಅಂತ ಇತ್ತು. ಬಲಿ ಕೊಡ್ಬೇಕಾದ್ರೆ ಅದೇನು ಯಾರೇನು ಕಳ್ಕೊಂಡ್ಬರ್ಬೇಕಾಗಿರ್ಲಿಲ್ವಂತೆ. ಕೋಣ ಎಲ್ಲಿರೋದೋ ಏನ್ ಕರ್ತೇನೋ ಅದೇ ಬಂದು ಯಾರ ಮೇಲಾದ್ರು ನಮ್ಮ ಕಾಲೋನಿಯಲ್ಲಿ ಬಂದಾಗ ಪಾಪ ಮೇಲೆ ಬಂದು ಈ ತರ ಜಾತ್ರೆ ಮಾಡಿ ಅಂತ ಹೇಳೋದಂತೆ. ಬಂದು ಹೇಳಿದಾಗ ಜಾತ್ರೆ ಮಾಡಿದ್ರೆ ಎಲ್ಲಿಂದ ಬರೋದು ಗೊತ್ತಿಲ್ಲದಂತೆ. ಅದೇ ಬಂದು ಕೋಣ ದೇವಸ್ಥಾನ ದೇವ್ರ ಮುಂದೆ ಬಂದು ಮಲಿಕೊಂಡು ಅದು ಪ್ರಾಣಾರ್ಪಣೆ ಮಾಡ್ಕೊಳ್ತಾನೆ ಅಂತ ನಾವು ನಮ್ಮ ತಾತವರು ನಮ್ಮ ಅಪ್ಪವ್ರಿಗೆ ನೋಡಿದ್ರಂತೆ ಆ ಜಾತ್ರೆ ನಾಡಿದ. ಆತರ ಊರಿಂದ ಇತಿಹಾಸದಲ್ಲಿ ತರ. ತುಂಬಾ ಅದ್ಭುತವಾದಂತಹ ಕ್ಷೇತ್ರ ಇದು ದೊಡ್ಡನಾರೋಂಗ್ಲ ಅನ್ನೋದು ಪುರಾಣ ಪ್ರಸಿದ್ಧ. ಈ ರಾಮನ ಮಹಿಮೆ ಹೇಳಕ್ಕೆ ತೀರ್ದು. ಸರ್ ಮತ್ತೆ ಏನು ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಎಷ್ಟು ದಿವಸ ನಡೆಯುತ್ತೆ ಕಾರ್ಯಕ್ರಮ? ಎಲ್ಲಿಂದ ಭಕ್ತರು ಬರ್ತಾರೆ? ತುಮಕೂರು ನಗರದಿಂದ ಬರ್ತಾರೆ? ತುಮಕೂರು ಜಿಲ್ಲೆ ಅಥವಾ ತುಮಕೂರು ರಾಜ್ಯದ ಯಾವ ಮೂಲೆಯಿಂದ ಬರ್ತಾರೆ ಅಂತ ತಮಗೆ ಮಾಹಿತಿ ಇದೆ ಸರ್? ಇದು ರಾಜ್ಯದಿಂದ ಅಂದ್ರೆ ತುಮಕೂರಿಂದಲೂ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಮೈಸೂರವ್ರು ಬಂದಿದ್ದಾರೆ, ಶ್ರೀರಂಗಪಟ್ಟಣದವ್ರು ಬರ್ತಾರೆ. ಈಗ ಅನೇಕ ಜಿಲ್ಲೆಯವರು ಗೋರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರ್ತಾರೆ. ಆಂಧ್ರದಿಂದ ಬಂದಿದ್ದಾರೆ. ಎಲ್ಲಾ ಜಿಲ್ಲೆಯವರು, ಎಲ್ಲಾ ರಾಜ್ಯದವರು ಕೂಡ, ತಮಿಳುನಾಡು ಬರ್ತಾರೆ. ಎಲ್ಲ ರಾಜ್ಯದವರು ಬರ್ತಾರೆ. ಅವ್ರ ಕಷ್ಟ ತೀರ್ಸ್ಕೊಂತಾರೆ, ಏನು ಸ್ವಾಮಿ ಅರಿಕೆ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಶಕ್ತಿಶಾಲಿಯಾದ್ದು. ನಮ್ಮ ತಾತ ವೆಂಕಟ ಸುಬ್ಬ ಜೋಯಿಸರು ಅಂತ ಇಲ್ಲೇ ಇದ್ದವರು. ಅವರು ಇದ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ರು. ಕಾಶಿ, ರಾಮೇಶ್ವರ ಎಲ್ಲವೂ ಇಲ್ಲೇ ಇದೆ ಅಂತ ರಾಮನ ಮೇಲೆ ನಂಬಿಕೆ ಇಟ್ಟಿದ್ದಂಥವ್ರು. ಊರಿಗೆ ಯಾವಾಗಲಾದ್ರು ಮಳೆ ಬರಲಿಲ್ಲ ಅಂತಂದ್ರೆ ಬಂದು ರಾಮಂಗೆ ಅಭಿಷೇಕ ಮಾಡೋರು. ತಕ್ಷಣ ಸಾಯಂಕಾಲನೇ ಮಳೆ ಬರೋದು. ಈ ರಾಮನ ಮೇಲೆ ಅವ್ರಿಗೆ ಅಷ್ಟೊಂದು ಅಭಿಮಾನ, ಪ್ರೀತಿ ಇತ್ತು. ಸರ್, ನಮ್ಮ ಆನ್ಲೈನ್ ಟಿವಿ ಮುಖಾಂತರ ಏನು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ಭಕ್ತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇದು ಯಾವುದೇ ಇದರಲ್ಲಿ ಮತ ಪಂಥ ಇಲ್ಲ. ಎಲ್ಲರಿಗೂ ದೇವ್ರ ಶಕ್ತಿ ಇದ್ದೇ ದೇವ್ರ ಶಕ್ತಿ ಅಂತ ಅಷ್ಟೇನೆ. ಯಾರು ಬಂದು ಭಗವಂತನ ಭಕ್ತಿಯಿಂದ ಸೇವೆ ಮಾಡ್ತಾರೋ, ಭಕ್ತಿ ಸಮರ್ಪಣೆ ಮಾಡ್ತಾರೋ ಅವ್ರಿಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆ ಮಾಡ್ತಾರೆ ಅಂತ ಹೇಳ್ಕೊಂತೀವಿ. ಏನಿದು ಆನ್ಲೈನ್ ಟಿವಿಯ ವೀಕ್ಷಕರೇ, DS ರಘುನಾಥ್ ಅವರು ಅರ್ಚಕರು ಈ ಒಂದು ದೇವಸ್ಥಾನದ ಸರಿಸುಮಾರು ಒಂದು 8 ವರ್ಷದ ಇತಿಹಾಸ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಏನೋ ಕಾರ್ಯಕ್ರಮದ ಬಗ್ಗೆ ಹಲವಾರು ವಿಚಾರನ ತಿಳಿಸ್ಕೊಟ್ಟಿದ್ದಾರೆ. ಆಂಧ್ರ, ಪಕ್ಕದ ರಾಜ್ಯ ಆಂಧ್ರ ಮತ್ತೆ ನಮ್ಮ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಏನೋ ಆನ್ಲೈನ್ ಟಿವಿ ಇದು ನೈಜ ಬಂದರ. ನಮಸ್ಕಾರ.